ಎಲ್ಲ ಬಂದಿದ್ದಾರೆ, ಸೆಂಟ್ರಲ್ ಟೀಮ್ ಬಂದಿದ್ದಾರೆ. ನಾನು ಹೇಳಿದಲ್ಲಿ 7 ರಿಂದ 9 ನಿನ್ನೆ ಇವತ್ತು ನಾಳೆ 3 ದಿನ ಇದ್ದು ಎಲ್ಲ ಏನು ಸ್ಥಳಗಳಿದಾವೆ ಆ ಸ್ಥಳಗಳನ್ನ ಪರಿಶೀಲನೆ ಮಾಡ್ತಾರೆ, ವೀಕ್ಷಣೆ ಮಾಡ್ತಾರೆ. ವೀಕ್ಷಣೆ ಮಾಡಿ ವಾಪಸ್ ಡೆಲ್ಲಿಗೆ ಹೋಗಿ ಅವರು ಏನು ನಿವೇಶನಗಳಿದಾವೆ, ಅವು ಜಾಗಗಳಿದಾವೆ, ಆ ಜಾಗಗಳು ಸೂಕ್ತವಾಗಿದ್ದಾವಲ್ಲ ಅಂತೇಳಿ ಅದು ರಿಪೋರ್ಟ್ ಕೊಡ್ತಾರೆ. ಅವ್ರು ಕೊಟ್ಟಾದಮೇಲೆ ನಾವು ಮುಂದೆ ನಾವು DPR ಅನ್ನು ರೆಡಿ ಮಾಡಬೇಕಾಗ್ತದೆ, ವಿಸಿಬಿಲಿಟಿ ಸ್ಟಡೀಸ್ಗೆ. ಹಾಗೆ ಯಾವುದು ದೊಡ್ಡ ದೊಡ್ಡ ಕಂಪನೀಸ್, ಯಾರು ಜೋವರ್ ಏರ್ಪೋರ್ಟ್ ಮಾಡಿದ್ದಾರೆ, ಯಾರು ನವಿ ಮುಂಬೈ ಏರ್ಪೋರ್ಟ್ ಮಾಡಿದ್ದಾರೆ, ಇಂಥ ಅವ್ರನ್ನ ಎಕ್ಸ್ಪರ್ಟ್ಸ್ನ ಒಳಗೊಂಡು ನಾವು ಎಲ್ಲಿ ಏರ್ಪೋರ್ಟ್ ಆದರೆ ಸೂಕ್ತ ಆಗ್ತದೆ, ಪ್ಯಾಸೆಂಜರ್ ಲೋಡು, ಕಾರ್ಗೋ ಲೋಡು, ಅನೇಕ ಮಾನದಂಡಗಳೆಲ್ಲ ಕೂಡಿ ಇವತ್ತು ರಿಪೋರ್ಟ್ ಸಬ್ಮಿಟ್ ಮಾಡ್ತಾರೆ. ಅದಾದಮೇಲೆ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಅಂತಿಮ ನಿರ್ಧಾರ ತೆಗೆದುಕೊಳ್ತೀವಿ. ನಾವು ಬಿಡದಿ ಸ್ಪಾಟ್ನಲ್ಲಿ ಮಾಡ್ತಾ ಇಲ್ಲ. ನಾವು ಮಾಡ್ತಾ ಇರೋಂಥದ್ದು ಒಂದು ಜಾಗ ತೋರಿಸಿದ್ದು ಕನಕಪುರ ರೋಡ್ಗೆ. ಬಿಡದಿಯಲ್ಲಿ ಸೈಟ್ನಲ್ಲಿ DK ಶಿವಕುಮಾರ್ ಅವರು ಅದನ್ನು ಗ್ರೇಟರ್ ಬಿಡದಿ ಒಂದೇನೋ ಅಲ್ಲಿ ಲೇಔಟನ್ನು ಮಾಡ್ತಾ ಇದ್ದಾರೆ. ನಾವು ಬಿಡದಿನೂ ಅಲ್ಲ, ಇದು ಹಾರೋಹಳ್ಳಿನೂ ಅಲ್ಲ. ಹಾರೋಹಳ್ಳಿಗೆ ಅಂಟ್ಕೊಂಡು ಕನಕಪುರ ರಸ್ತೆಗೆ ಇರುವಂಥ ಈ 2 ನಿವೇಶನಗಳಿದ್ದಾವೆ, 2 ಜಾಗಗಳಿದ್ದಾವೆ. ಒಂದು ನೆಲಮಂಗಲ ಟು ಇಲ್ಲಿ ನಿಮ್ಮ ಕುಣಿಗಲ್ ರಸ್ತೆಗೆ ಇರುವಂಥದ್ದಿದೆ. ಇವೆಲ್ಲವೂ ಕೂಡ 2 ಕೂಡ 50 ಕಿಲೋಮೀಟರ್, ವಿಧಾನಸೌಧದಿಂದ 50 ಕಿಲೋಮೀಟರ್ ಒಳಗಡೆ ಇದ್ದಾವೆ. ಕಟ್ಸಿ ಭೇಟಿಯಾಗಿ ಏನಾದರೂ ಅವ್ರು ಕೇಳೋದಿದ್ರೆ ಅಥವಾ ನಾವು ಕೇಳೋದಿದ್ರೆ ಆಗ್ತದೆ ಅಷ್ಟೇ. ದಟ್ಸ್ ಅ ಮೇಯರ್ ಫಾರ್ಮಾಲಿಟಿ. ನಾನು ಹೋಗ್ತಾ ಇದ್ದೀನಲ್ಲ, ಈಗ ಸಾಯಂಕಾಲ ಹೋಗ್ತಾ. ಇವತ್ತು CWC ಮೀಟಿಂಗ್ ಇತ್ತು, ನಾಳೆ AC ಸೆಷನ್ ಇದೆ. ಇವತ್ತು ರಾತ್ರಿ ನಾನು ಹೋಗ್ತಾ ಇದ್ದೀನಿ, ಭಾಳ ಜನ ಇವತ್ತು ಹೋಗ್ತಾ ಇದ್ದೀವಿ. ಎಲ್ಲ AC ಸೆಷನ್ನಲ್ಲಿ ಎಲ್ಲರೂ ಬ್ಯುಸಿಯಾಗಿರ್ತಾರೆ, ಭೇಟಿ ಆಗ್ತೀವಿ. ಯಾವುದು ನೋಡಿ, ಅಂಥದ್ದು ಯಾವುದೂ ಕೂಡ ಇವತ್ತು ಪ್ರಶ್ನೆ ಬಂದಿಲ್ಲ. ಸೂಕ್ತ ಸಂದರ್ಭದಲ್ಲಿ ಪಕ್ಷದ ಹೈಕಮಾಂಡು, ಸಿದ್ದರಾಮಯ್ಯನವರು ಎಲ್ಲರೂ ಕೂಡಿ ನಿರ್ಧಾರ ಮಾಡ್ತಾರೆ. ಈಗ ಯಾವುದು ಓಡೋದಿಲ್ಲ, ಯಾವುದು ನಿಂತಿಲ್ಲ. ಅದೇ ಪಾಪ ಭಾಳ ಮಜಗೂರ್ಗೆ ಹೊಲ್ಪಟ್ಟಿದ್ದಾರೆ ಅವರು BJP ಅವರು. ನಮ್ಮ ಮೊನ್ನೆನೇ ಹೇಳಿದ್ದಲ್ಲ, ಗ್ಯಾಸಿಗೆ 1200, ಪೆಟ್ರೋಲ್ಗೆ 35, ಡೀಸೆಲ್ಗೆ 30 ರೂಪಾಯಿ, ಅಡುಗೆ ಎಣ್ಣೆಗೆ 100 ರೂಪಾಯಿ, ಎಲ್ಲನೂ ಕೂಡ ಅಚ್ಚೇ ದಿನ ಟೈಮಲ್ಲಿ ಇವ್ರು ಮಾಡಿದರು. 1 ರೂಪಾಯಿ 2 ರೂಪಾಯಿ ಎಲ್ಲ ಅಂಥೇಳಿ 800 ಜಾಸ್ತಿ ಮಾಡಿದರು. ಈಗ 2 ರೂಪಾಯಿ ಡೀಸೆಲ್ಗೆ ನಾವು ಪೆಟ್ರೋಲ್ ಹಾಕಿದ್ದಕ್ಕೆ ಅವರು ಪ್ರತಿಭಟನೆ ಮಾಡ್ತಾಯಿದ್ರು. ಈಗ ಕೇಂದ್ರ ಸರ್ಕಾರನೇ ಇವತ್ತು ಸಚ್ಚಿಗೆ ಮಾಡಿದೆ. ಈಗ ಯಾರು ವಿರುದ್ಧ ಪ್ರತಿಭಟನೆ ಮಾಡಬೇಕು? ಉದಾಹರಣೆ ಕೊಡ್ತಿದ್ರು, ಬೊಮ್ಮಾಯಿಯವರು ಉದಾಹರಣೆ ಕೊಡ್ತಿದ್ರು. ಬೊಮ್ಮಾಯಿಯವ್ರ ಟೈಮ್ನಲ್ಲಿ ಇದು ಆಗಿದ್ದು ಅಂತ ಹೇಳಿ ಉದಾಹರಣೆ ಕೊಡ್ತಾ ಇದ್ರು. ಅವರು ಎಲ್ಲ ಕಡೆ ಏರಿಸಿ ಭಾಳ ಇದು ಆದಮೇಲೆ ಇಳಿಸಿದ್ರು, ಸ್ವಲ್ಪ ಜನರಿಗೆ ಸಮಾಧಾನ ಮಾಡಲಿಕ್ಕೆ ಅಂತೇಳಿ. ಈಗ BJP ಅವ್ರಿಗೆ ಹೇಳಿ, ಎಲ್ಲ ಅಶೋಕ್ ಅವರು, ವಿಜಯೇಂದ್ರ ಅವರು ಎಲ್ಲ ಹೋಗಿ ನರೇಂದ್ರ ಮೋದಿ ಅವ್ರ ಮುಂದೆ ಅಲ್ಲಿ ತಮ್ಮ ಪ್ರತಿಭಟನೆ ಮಾಡಲಿ. ಅದೇ ಎಲ್ಲ ಮರದೇ ಬಿಟ್ಟಿದ್ರೆ ಮಾಡ್ತಾರೆ. ಗೊತ್ತು ಮಜಗೂರ ಆಗಿದೆ ಇವತ್ತು ಸಾಕಷ್ಟು. ಹೋಗಿ ಪ್ರತಿಭಟನೆ ಮಾಡಲಿ. ಈಗ ಏನು ನೈತಿಕತೆ ಏನು ಉಳಿತು ಇವ್ರದ್ದು ಹೇಳಿ, ನೀವೇ ಹೇಳ್ಬಿಡಿ. ಏನು ನೈತಿಕತೆ ಉಳಿದಿದೆ ಅವ್ರದ್ದು? ನಮ್ಮ ರಾಜ್ಯ ಸರ್ಕಾರ 4 ಲಕ್ಷ ಕೋಟಿ ಬಜೆಟ್ ಇದು ಮಾಡಿ ಎಲ್ಲ ಅಭಿವೃದ್ಧಿಗೆ ಅದಕ್ಕೆಲ್ಲ ಇದು ಮಾಡಿ 2 ರೂಪಾಯಿ. ಇವರು 55 100 ರೂಪಾಯಿ ಮಾಡಿದರು. ಪೆಟ್ರೋಲನ್ನು 58 95 ಮಾಡಿದರು. ಗ್ಯಾಸ್ ಸಿಲಿಂಡರ್ 400 1200 ಮಾಡಿದರು. ಮತ್ತೆ ನಿನ್ನೆ ಕೇಳಿದ್ದೀನಿ, ಗ್ಯಾಸ್ ಸಿಲಿಂಡರ್ ಕೂಡ ಮತ್ತೆ 50 ರೂಪಾಯಿ ಜಾಸ್ತಿ ಮಾಡ್ತಿದ್ದಾರೆ. ನನಗೆ ಮಾಹಿತಿ ಬಂದಿದೆ, ಗ್ಯಾಸ್ ಸಿಲಿಂಡರ್ ಮತ್ತೆ 50 ರೂಪಾಯಿ ಜಾಸ್ತಿ ಮಾಡ್ತಾ ಇದ್ದಾರೆ. ಅದಕ್ಕೆ ವಿಜೇಂದ್ರ ಅವ್ರಿಗೆ, ಅಶೋಕ್ ಅವ್ರಿಗೆ, ಎಲ್ಲ BJP ಅವ್ರಿಗೆ ಹೋಗಿ ನರೇಂದ್ರ ಮೋದಿ ಅವ್ರ ಮುಂದೆ ಪ್ರತಿಭಟನೆ ಮಾಡಿ, ಗ್ಯಾಸ್ ಸಿಲಿಂಡರ್ಗೂ 50 ರೂಪಾಯಿ ಜಾಸ್ತಿ ಆಗ್ತಾ ಇದೆ ಈಗ.